ವೀಕ್ಷಕರೇ, ಇವತ್ತು ನಡೆದಂಥ ಕೆಲವೊಂದಿಷ್ಟು ಬೆಳವಣಿಗೆ ವಿಚಾರಕ್ಕೆ ಸಂಬಂಧಪಟ್ಟಂಥ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನೋಡಿ, ಇವತ್ತು ಬಳ್ಳಾರಿ ಬ್ಯಾನರ್ ಗಲಾಟೆ ಆದ ತಕ್ಷಣ ಈಗ ಮತ್ತೊಂದು ಚಿಕ್ಕಬಳ್ಳಾಪುರದಲ್ಲೂ ಕೂಡ ಬ್ಯಾನರ್ ವಿವಾದ ಭುಗಿಲೇಳ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಬಾರಿಯ ವಿಧಾನಸಭಾ ಎಲೆಕ್ಷನ್ನಲ್ಲಿ ಸ್ಪರ್ಧೆ ಮಾಡಿ ಸೋತಂತ ರಾಜೀವ್ ಗೌಡ್ರು, ಶಿಡ್ಲಘಟ್ಟ ನಗರಸಭೆ ಸಿಬ್ಬಂದಿ ಅವರ ವಿರುದ್ಧ ಇವಾಗ ಒಂದು ರೀತಿಯಾದಂಥ ಅವಾಚ್ಯ ಶಬ್ದಗಳನ್ನು ನಿಂದಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಅಲ್ಲಿ ಪೌರಾಯುಕ್ತೆಯ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜೊತೆಗೆ ಬೈದು ಜೀವ ಬೆದರಿಕೆಯನ್ನು ಕೂಡ ಒಡ್ಡಿದ್ದಂತಹ ಪ್ರಕರಣ ಈಗ ರಾಜ್ಯದಾದ್ಯಂತ ಸುದ್ದಿ ಹಬ್ಬುತ್ತಾ ಇದೆ. ಇದೇ ವಿಚಾರ ಸಂಬಂಧ ಇವತ್ತು ಚರ್ಚೆ ಮಾಡೋದಕ್ಕೆ ನಿಮ್ಮ ಮುಂದೆ ಇದ್ದೀನಿ. ಏನಾಯ್ತು ಆಕ್ಚುಲ್ ಆಗಿ ಅನ್ನೋ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತೀನಿ. ಮೊದಲಿಗೆ ಕಾಂಗ್ರೆಸ್ ಮುಖಂಡನ ದರ್ಪ ಇದು, ಒಂದು ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದು ಮೊದಲೇ ಹಾಕಿದ್ದು ಅಕ್ರಮವಾಗಿ, ಅವ್ರ ಡ್ಯೂಟಿ ಅವ್ರು ಮಾಡಿದ್ದಾರೆ ಪೌರಾಯುಕ್ತರು. ಆದರೆ ರಾಜೀವ್ ಗೌಡ ಫೋನ್ ಮಾಡಿ ಜೀವ ಬೆದರಿಕೆ ಹಾಕೋದರ ಜೊತೆಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರೆ. ಪಾಪ ಪೌರಾಯುಕ್ತೆ ಅಮೃತ ಗೌಡ್ರು ಕಣ್ಣೀರಾಗ್ತಾರೆ. ಹಿಂಗೆಲ್ಲ ಅನ್ನಿಸ್ಕೋಬೇಕಲ್ಲ, ಹಿಂಗೆಲ್ಲ ಬಯಸ್ಕೋಬೇಕಲ್ಲ ಒಬ್ಬ ಕಾಂಗ್ರೆಸ್ ರಾಜಕಾರಣಿಯಿಂದ ಅಂತ. ಅದು MLA ಅಲ್ಲ, ಪರಾಜಿತ ಅಭ್ಯರ್ಥಿ, ಸೋತಂತ ವ್ಯಕ್ತಿ. ಅವ್ರ ಹತ್ರ ನಾನು ಹಿಂಗೆಲ್ಲ ಬಯಸ್ಕೊಳ್ಬೇಕಲ್ಲ, ಕಣ್ಣೀರಾಗ್ತಿದ್ದಾರೆ. ನೋಡಿ, ಅವರು ಈ ಹಿಂದೆ ಒಂದು ಟೆಕ್ಕಿ ಆಗಿದ್ದವರು, ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡ್ತಿದ್ದವರು. ಪಾಪ ಅವರ ತಂದೆಯ ಆಸೆಯಂತೆ ನಾನು KS ಆಗಬೇಕು ಅಂತಂದ್ಬಿಟ್ಟು ಓದಿ ಕಷ್ಟಪಟ್ಟು ಈಗ ಇವತ್ತು ಈ ಸ್ಥಾನದಲ್ಲಿ ಇದ್ದಾರೆ. ಇಷ್ಟೆಲ್ಲ ರಗಡಾಗಿದ್ದಕ್ಕೆ ಕಾರಣ ಏನು ಅಂತಂದರೆ, ಜಮೀರ್ ಅಹಮದ್ ಖಾನ್ ಅವರು ಅಭಿನಯಿಸಿರುವಂಥ ಒಂದು ಸಿನಿಮಾದ ಪ್ರಮೋಷನ್ಗಾಗಿ ಒಂದು ಪೋಸ್ಟರ್ ಹಾಕಿರ್ತಾರೆ, ಒಂದು ಬ್ಯಾನರ್ ಹಾಕಿರ್ತಾರೆ. ಅದರಲ್ಲಿ ರಾಜೀವ್ ಗೌಡರ ಫೋಟೋ ಕೂಡ ಇರುತ್ತೆ. ಅದನ್ನು ತೆಗೆಸಿದ್ದಕ್ಕೆ ಫೋನ್ ಮಾಡಿ ಪೌರಾಯುಕ್ತರ ಸಮರ್ಥನೆಯನ್ನು ಕೇಳದೆ ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸ್ತಾರೆ. ಏಕವಚನದಲ್ಲಿ ನಿಂದಿಸೋದಲ್ಲದೆ ಜೀವ ಬೆದರಿಕೆ ಹೇಳ್ತಾರೆ. ಏನಂತ, ಸುಟ್ಟಾಕಿಸ್ತೀನಿ, ಚಪ್ಪಲಿ ಓಡಿಸ್ತೀನಿ, ಹಿಂಗೆಲ್ಲ ಮಾತು. ಅದು ಒಬ್ಬ ರಾಜಕಾರಣಿಯ ಬಾಯಲ್ಲಿ. ಜಮೀರ್ ಪುತ್ರನ ಸಿನಿಮಾ ಬ್ಯಾನರನ್ನು ತೆರವು ಮಾಡಿದ್ದಕ್ಕೆ ಅದೇನವರು ಅಕ್ರಮವಾಗಿ ಹಾಕೊಂಡಿದ್ದು, ಪರ್ಮಿಷನ್ ತಗೊಂಡಿರಲಿಲ್ವಂತೆ. ಪೌರಾಯುಕ್ತೆ ಅವರೇ ಹೇಳ್ತಾರೆ ಫೋನ್ ಸಂಭಾಷಣೆಯಲ್ಲಿ. ಅದಕ್ಕೆ ಸಂಬಂಧಪಟ್ಟಂತೆ ಆಕ್ಸಿಡೆಂಟ್ ಕೂಡ ಆಗುತ್ತೆ. ಆಕ್ಸಿಡೆಂಟ್ ಆಯ್ತು, ಸ್ಥಳೀಯರೆಲ್ಲ ದೂರು ಕೊಟ್ಟರು, ನಾನು ತೆಗೆಸಿದ್ದೀನಿ ಸಾರ್ ಅಂತ ಹೇಳಿದ್ರು ಕೂಡ ಮೊದಲಿಗೆ ನೋಡಿ ಮರ್ಯಾದೆ ಕೊಟ್ಟು ಮಾತಾಡಿಸ್ತಾರೆ. ಆ ರಾಜೀವ್ ಗೌಡ ಅನ್ನುವಂಥ ವ್ಯಕ್ತಿ ಅಥವಾ ರಾಜಕಾರಣಿ ಫೋನ್ನಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ನೋಡಿ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಬೇಕು ಅಂತ ಹೇಳ್ತಾರೆ. ಹಂಗೆ ಮರ್ಯಾದೆಯಿಂದ ಮಾತಾಡಿಸಿದ್ರೆ ಆ ರಾಜೀವ್ ಗೌಡ ಅನ್ನುವಂಥ ವ್ಯಕ್ತಿ ಅವಾಚ್ಯ ಶಬ್ದಗಳಿಂದ ನಿಂದಿಸೋದಲ್ಲದೆ ಜೀವ ಬೆದರಿಕೆಯೂ ಕೂಡ ಹಾಕ್ತಾರೆ. ಅದನ್ನು ನಾನು ಹೇಳೋದಕ್ಕಿಂತ ಸ್ವತಃ ಅವ್ರು ಏನೇನು ಮಾತಾಡಿದ್ದಾರೆ ಅಂತ ಒಂದು ಆಡಿಯೋ ಇದೆ, ತೋರಿಸ್ತೀನಿ. ಮೊದಲಿಗೆ ಬನ್ನಿ. ಹಲೋ ಹಲೋ ಮೇಡಮ್, ಅದು ಬ್ಯಾನರ್ ಬಿಚ್ಚಕ್ಕೆ ಹೇಳಿದ್ರಾ? ಇಲ್ಲ ಸರ್, ಅದು ಒಂದ್ ಬ್ಯಾನರು ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ. ಅದೇನೋ ಗಾಡಿಗಳಿಗೆ ಗುದ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅಂದ್ಬಿಟ್ಟು ನಾನು ಅಪ್ಸರ್ ಅವ್ರಿಗೆ ಹೇಳಿದ್ದೆ, ಸರ್ ಒಂಚೂರು ಸೈಡ್ ಅಲ್ಲಿ ಕಟ್ಕೊಳಕ್ ಹೇಳಿ. ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಬಿಡ್ತೀನಿ ಅಷ್ಟು ಹೇಳಿದೀನಿ. ನಾನು ಇನ್ನ ಒಳ್ಳೆತನ ನೋಡಿದಿರಿ, ಕೆಟ್ಟತನ ನೋಡಿಲ್ಲ ಸರ್. ಒಂದ್ ನಿಮಿಷ, ಬ್ಯಾನರ್ ಬಿಚ್ಬಿಟ್ಟದು ಆಫೀಸ್ ಅಲ್ಲಿ ಇದೆ ಸರ್, ಅದನ್ನ ಮಧ್ಯದಲ್ಲೆಲ್ಲ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆಗಿದೆ ಅಂತೆ. ತರ ತಿಳ್ಕೊಂಬೇಡಿ ನನ್ಗೆ ಸರ್ ಒಂದ್ ನಿಮಿಷ ಕೇಳಿ, ಅದು ಆಕ್ಸಿಡೆಂಟ್ ಆಗಿದೆ ಸರ್, ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಬ್ಯಾನರ್ ಕಿತ್ತಿಲ್ಲ ಸರ್, ತೆಗ್ಬಿಟ್ಟು ಅದು ಆಫೀಸ್ ಅಲ್ಲಿ ಇಟ್ಟಿದ್ದಾರೆ. ಯಾವನ್ ಬಿಚ್ಚಿದ ಅವ್ನ ಕಟ್ಸಿದ್ರೆ ಸರಿ, ಅವ್ನ ಇಲ್ಲ ಅಂದ್ರೆ ನೋಡ್ತೀನಿ ನಾನು ಏನು ಅಂತ ಆಮೇಲೆ ತಂದೀಗ. ಹಂಗೆಲ್ಲ ಮಾತಾಡ್ಬೇಡಿ. ಅದ್ ನಮ್ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು, ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ತೆಗ್ದಿಟ್ಟಿದ್ದಾರೆ ಸರ್ ಆಫೀಸ್ ಅಲ್ಲಿ. ಅದನ್ನ ಕಲೀಸ ತಿಳ್ಕೊಂಡ್ರೆ ಮನುಷ್ಯ ಅಲ್ಲ, ನಾನು ಹೇಳಿರ್ತೀನಿ. ಈಗ ಎಲ್ಲ ಕರ್ಕೊಂಡ್ ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕಾ ಕೆಲಸ. ಫಸ್ಟ್ ಪರ್ಮಿಷನ್ ಅಪ್ಲೈ ಮಾಡಿ ಕೇಳಿ. ಏನು ಮಾಡಿಲ್ಲ, ಬ್ಯಾನರ್ ಇಲ್ಲಿಗಲ್ ಕಟ್ಬಿಟ್ಟು ಹೋಗಿದ್ದಾರೆ. ಅದ್ ಅಟ್ಲೀಸ್ಟ್ ಸೈಂಟಿಫಿಕ್ ಆಗೂ ಕಟ್ಟಿಲ್ಲ ಸರ್, ಮಧ್ಯ ರೋಡ್ ಅಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆದ್ರೆ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದಕ್ಕೆ. ಲಾಸ್ಟ್ ಟೈಮ್ ಹಂಗೆ ಅಲ್ಲಿ ಕಟ್ಟಿದ್ ಬ್ಯಾನರ್ ಬಿಚ್ಚ MLA ಬ್ಯಾನರ್ ಕಟ್ಸಿದೀನಿ ನೀನು. ಈಗ ಹೇಳ್ತಾ ಇದೀನಿ, ಒಳ್ಳೆ ತರವಾಗಿದ್ರೆ ಸರಿ. ಏನಿಲ್ಲ ಡಿಫರೆನ್ಸ್ ಮಾಡ್ರೆ ಬೆಳಗ್ಗೆಯಿಂದ ಒಂದ್ ಸೆಕೆಂಡ್ ಕೆಲಸ ಮಾಡಕ್ಕಾಗಲ್ಲ. ನೋಡಿ ಸರ್, ನೀವು ಕರೆಕ್ಟ್ ಆಗಿ ಮಾತಾಡಿ ಸರ್. ಇಲ್ಲಿ ಎಂಪ್ಲಾಯೀಸ್ ಗಳ ಮೇಲೆ ಹಂಗ ಅಂತೆಲ್ಲ ಬೈಬೇಡಿ. ಎವ್ರಿಬಡಿ ಹ್ಯಾಸ್ ಅ ರೆಸ್ಪಾನ್ಸಿಬಿಲಿಟಿ. ನೀವು ಅಲ್ಲಿ ಅವ್ರಿಗೆ ಫಸ್ಟ್ ಆಫ್ ಆಲ್ ಅವ್ರ ಪರ್ಮಿಷನ್ ಕೊಟ್ಟೆ, ತಗೊಂಡೇ ಇಲ್ಲ ಅವರು. ಕಟ್ಟಿದಾರಲ್ಲ, ಪರ್ಮಿಷನ್ ಕೊಟ್ಟಿದಾರಲ್ಲ. ಯಾರು ಕೊಟ್ಟಿದ್ದಾರೆ ಸರ್? ಅಪ್ಲಿಕೇಶನ್ ಲೆಟರ್ ಕೊಟ್ಟಿಲ್ಲ, ಮಧ್ಯದಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆಗಿದೆ, ವಿ ಆರ್ ರೆಸ್ಪಾನ್ಸಿಬಲ್. ಏನಾದ್ರು ಆಯ್ತು ಅಂದ್ರೆ ನಮ್ಮವ್ರು ಜೈಲ್ಗೆ ಹೋಗ್ತಾರೆ ಸ್ಟಾಫ್ಸ್ ಗಳು. ಇರೋದ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ. ಅಲ್ಲಿ ಬೆಳಿಗ್ಗೆ ಬಂದ್ ಎಲ್ಲ ಕೌನ್ಸಿಲ್ ಎಬ್ಬರ್ಸ್ತೀನಿ ಜನನಲ್ಲಿ.
ಬಂದು ಹೊಡಿತಾ ಇದ್ರೆ ಚಪ್ಲಿಲಿ ಹೊಡ್ಸ್ಕೊಬೇಕು ಏಂತಕ್ ಸರ್ ಯಾಕೆ ಹಂಗ್ ಮಾಡ್ತಾರೆ? ಅಟ್ಲೀಸ್ಟ್ ಕಟ್ಬೇಕಾದ್ರೆ ಕೇಳ್ಬೇಕಲ್ವಾ? ಸರ್ಕಲ್ ಮಿಡಲ್ ಅಲ್ಲಿ ಕಟ್ಟಿದ್ರೆ ಯಾರ್ ರೆಸ್ಪಾನ್ಸಿಬಿಲಿಟಿ ತಗೋತಾರೆ ಅದನ್ನ? ರೆಸ್ಪಾನ್ಸಿಬಿಲಿಟಿ ಇದೆಯಾ ನಿಮ್ಗೆ? ಎಲ್ಲ 31 ವಾರ್ಡ್ ಏನೇನು ಸಮಸ್ಯೆಗಳಿದೆ, ಬೆಳಗ್ಗೆ ಎಲ್ಲ ವಾರ್ಡಿಂದ ಬರ್ಸ್ತೀನಿ ದಂಗೆನ, ಬಂದು ಹೊಡಿತಾ ಇದ್ರೆ ಚಪ್ಲಿಲಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಏನು ಅಂತ ಮನುಷ್ಯ. ಆಮೇಲೆ ಬೆಳಗ್ಗೆ 31 ವಾರ್ಡಿಂದ ಕರೆಸ್ತೀನಿ ರೆಸ್ಪಾನ್ಸಿಬಿಲಿಟಿ. ಹಲೋ, ಅಮೃತ ಗೌಡ ಅವರು ಒಬ್ಬ ಜವಾಬ್ದಾರಿಯುತ ಪೌರಾಯುಕ್ತೆ. ಅವ್ರಿಗೆ ಫೋನ್ನಲ್ಲಿ ಅವಾಚ್ಯ ಶಬ್ದಗಳಲ್ಲಿ ಹಿಂಗೆ ಕೆಟ್ಟದಾಗಿ ಮಾತನಾಡೋದಕ್ಕೆ ಈ ರಾಜೀವ್ ಗೌಡ ಅನ್ನುವಂಥ ವ್ಯಕ್ತಿ ಯಾರು? ಕಳೆದ ಬಾರಿಯ ವಿಧಾನಸಭಾ ಎಲೆಕ್ಷನ್ನಲ್ಲಿ ಪರಾಜಿತ ಅಭ್ಯರ್ಥಿ ಅಷ್ಟೇ, ಬೇರೇನೂ ಅಲ್ಲ. ಯಾರು ಕೊಟ್ಟವ್ರು ರೈಟ್ಸು ಅವ್ರಿಗೆ? ಒಬ್ಬ ಪರಾಜಿತ ಅಭ್ಯರ್ಥಿನೇ ಹಿಂಗೆ, ಇನ್ನು ಈತ ಗೆದ್ದುಬಿಟ್ಟಿದ್ರೆ ಇನ್ನೇನಾಗ್ತಿತ್ತು ಅನ್ನೋ ಮಾತು ಸ್ಥಳೀಯರಲ್ಲಿ ಕೇಳಿ ಬರ್ತಾ ಇರೋದು. ಇದು ಸೋತಿದ್ರು ದರ್ಪ. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಗೂಂಡಾಗಿರಿಯ ವಿರುದ್ಧ ಈಗ ರಣಾಕ್ರೋಶ ವ್ಯಕ್ತವಾಗ್ತಾ ಇದೆ. ಪೌರಾಯುಕ್ತೆ ಅಮೃತ ಗೌಡ ಅವರ ಪರ ನಗರಸಭೆಯ ಸಿಬ್ಬಂದಿಗಳು ಪ್ರತಿಭಟನೆಗಿಳಿದಿದ್ದಾರೆ. ಪಾಪ ಪೌರಾಯುಕ್ತೆ ಅಳಲ ತೋಡ್ಕೊಳ್ತಾ ಇದ್ದಾರೆ, ಕಣ್ಣೀರಾಗ್ತಿದ್ದಾರೆ. ಹಿಂಗೆಲ್ಲ ಬೈತಾರೆ ಸರ್, ನಾನೊಬ್ಬ ಹೆಣ್ಣುಮಗಳು ಅಂತಲೂ ನೋಡಲಿಲ್ಲ, ಕೆಟ್ಟ ಪದದಲ್ಲಿ ನನ್ನ ಸಿಬ್ಬಂದಿಗಳನ್ನೂ ಬೈತಾರೆ, ನನ್ನನ್ನು ಬೈತಾರೆ, ಸುಟ್ಟಾಕ್ತೀನಿ ಅಂತಾರೆ, ದಂಗೆ ಏಳಿಸ್ತೀನಿ ಅಂತಾರೆ, ಚಪ್ಪಲಿ ಓಡಿಸ್ತೀನಿ ಅಂತಾರೆ ಅಂಥೇಳಿ ಗದ್ಗದಿತರಾಗ್ತಾರೆ, ಕಣ್ಣೀರಾಗ್ತಾರೆ ಅಮೃತ ಗೌಡ ಅವರು. ಯಾವಾಗ ಈ ವಿಚಾರ ಗೊತ್ತಾಯ್ತೋ ಅಲ್ಲಿನ ಸಿಬ್ಬಂದಿಯೂ ಕೂಡ ಅವ್ರ ಪರವಾಗಿ ನಿಲ್ತಾರೆ, ಅವ್ರ ಜೊತೆಗಿರುವಂತಹ ಸಹೋದ್ಯೋಗಿಗಳು ಕೂಡ ಜೊತೆಗಿಳಿತಾರೆ, ಪ್ರತಿಭಟನೆಗಿಳಿತಾರೆ. ಈ ಕೂಡಲೇ ಆ ರಾಜೀವ್ ಗೌಡ ಅನ್ನುವಂಥ ವ್ಯಕ್ತಿ ಸ್ಥಳಕ್ಕೆ ಬಂದು ಸಾರಿ ಕೇಳಲೇಬೇಕು ಅಂತ ಬಿಗಿ ಪಟ್ಟು ಹಿಡಿಯಲಾಗುತ್ತೆ. ಆದರೂ ಕೂಡ ಈಗಲೂ ನೋ ರೆಸ್ಪಾನ್ಸ್. ಎಲ್ಲಿ ರಾಜೀವ್ ಗೌಡ ಗೊತ್ತಿಲ್ಲ, ಫೋನ್ ಸಿಗ್ತಾ ಇಲ್ಲ. ಈತ ಕಾಂಗ್ರೆಸ್ನ ಮುಖಂಡ, ಬೇರೆ ಎಲ್ಲರ ಮೇಲೂ ಕ್ರಮ ಆಗುತ್ತೆ ಕಾಂಗ್ರೆಸ್ನಲ್ಲಿ. DK ಶಿವಕುಮಾರ್ ಅವರು ಶಿಸ್ತು ಕ್ರಮಗಳನ್ನು ಪಾಲಿಸುವಂಥ ವ್ಯಕ್ತಿ. ಈತನ ವಿರುದ್ಧ ಯಾಕೆ ಇನ್ನೂ ಕ್ರಮ ತೆಗೆದುಕೊಂಡಿಲ್ಲ? ನೋಡಿ, ಬ್ಯಾನರ್ ಅದು ಮಧ್ಯ ರೋಡಲ್ಲಿ ಇತ್ತು, ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇತ್ತು, ಕಂಪ್ಲೇಂಟ್ ಬಂತು, ಅದಕ್ಕೆ ಅದನ್ನು ತೆಗೆದುಹಾಕಿದ್ರು. ಅದಕ್ಕೆ ಫೋನ್ ಮಾಡಿ ಏಕಾಏಕಿ ರಾಜೀವ್ ಗೌಡ ಅನ್ನುವಂಥ ವ್ಯಕ್ತಿ ಹೀಗೆಲ್ಲ ಕೆಟ್ಟ ಪದಗಳಲ್ಲಿ ಪೌರಾಯುಕ್ತೆಗೆ ಕಂಪ್ಲೇಂಟ್ ಕೊಡ್ತಾರೆ. ಅದಕ್ಕೇನೆ ಪೌರಾಯುಕ್ತೆಗೆ ಬೈತಾರೆ. ಅದಕ್ಕೆ ಅಂತ ಈಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೂಡ ಆಗಿದೆ. ನೋಡಿ, ರಾಜೀವ್ ಗೌಡ ಅವರನ್ನು ಅರೆಸ್ಟ್ ಮಾಡಬೇಕು ಅಂತ JDS ಮತ್ತು BJPಯಿಂದಲೂ ಕೂಡ ಆಗ್ರಹ ಕೇಳಿ ಬರ್ತಾ ಇದೆ. ಕಂಪ್ಲೇಂಟ್ ದಾಖಲಾಗಿದೆ, FIR ಕೂಡ ಆಗಿದೆ. BNS ಸೆಕ್ಷನ್ 79, 132, 352, 199, 54 ಅಡಿಯಲ್ಲಿ ರಾಜೀವ್ ಗೌಡ ವಿರುದ್ಧ FIR ಆಗಿದೆ. ಈ ಕೂಡಲೇ ಅರೆಸ್ಟ್ ಮಾಡಬೇಕು ರಾಜೀವ್ ಗೌಡನ, ಕ್ರಮ ತೆಗೆದುಕೊಳ್ಬೇಕು, ಕಠಿಣ ಕಾನೂನು ಶಿಕ್ಷೆಯನ್ನ ಅವ್ರಿಗೆ ಕೊಡಬೇಕು. ಇದೇ ಎಲ್ಲರ ಆಗ್ರಹ. ಕಾಂಗ್ರೆಸ್ ಪಕ್ಷ ಶಿಸ್ತಿನ ಪಕ್ಷ ಅಂತ ಹೇಳ್ಕೊಂಡು ಓಡಾಡ್ತೀರಿ, ನಿಮ್ಮದೇ ಸರ್ಕಾರ ಇದೆ, ನಿಮ್ಮದೇ ಸರ್ಕಾರದಲ್ಲಿ ಸರ್ಕಾರದ ಕೆಳಗಡೆ ಕೆಲಸ ಮಾಡುವಂತ ಗೌರ್ಮೆಂಟ್ ಎಂಪ್ಲಾಯೀಸ್ಗಳಿಗೆ ಹಾಗಾದ್ರೆ ರಕ್ಷಣೆ ಇಲ್ವಾ? ಏನಂದ್ರು DK ಶಿವಕುಮಾರ್ ಅವರು ಮಾತಾಡಿದ್ರು, ಪ್ರಿಯಾಂಕ ಖರ್ಗೆ ಅವರು ಮಾತಾಡಿದ್ರು, ಚಲವಾದಿ ನಾರಾಯಣಸ್ವಾಮಿ ಅವರು ಪರಿಷತ್ ವಿಪಕ್ಷ ನಾಯಕರು ಅವರು ಮಾತಾಡಿದ್ರು. ಯಾರ್ಯಾರು ಏನೇನಂದ್ರು ಬನ್ನಿ ತೋರಿಸ್ತೀನಿ. ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂತ ರಾಜೀವ್ ಗೌಡ ಅವರು ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ಬೈದು ದೊಡ್ಡ ಪ್ರತಿಭಟನೆ ನಡೆಸಿ ಈಗ ಅವರು ದೂರು ಕೂಡ ದಾಖಲು ಮಾಡಿದ್ದಾರೆ ಸರ್. ಅಧಿಕಾರಿ ಯಾರೇ ಆಗ್ಲಿ ಕಾನೂನು ಏನಿದೆ ಅದು ಕ್ರಮ ಕೈಗೊಳ್ತದೆ ಬಿಡಿ. ಮೊದಲಘಟ್ಟದ ತಮ್ಮ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂತ ರಾಜೀವ್ ಗೌಡ ಅವರು ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ಬೈದು ದೊಡ್ಡ ಪ್ರತಿಭಟನೆ ನಡೆಸಿ ಈಗ ಅವರು ದೂರು ಕೂಡ ದಾಖಲು ಮಾಡಿದ್ದಾರೆ ಸರ್. ಅಧಿಕಾರಿ ಯಾರೇ ಆಗ್ಲಿ ಕಾನೂನು ಏನಿದೆ ಅದು ಕ್ರಮ ಕೈಗೊಳ್ತದೆ ಬಿಡಿ. ಮೊದಲಘಟ್ಟದ ತಮ್ಮ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂತ ರಾಜೀವ್ ಗೌಡ ಅವರು ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ಬೈದು ದೊಡ್ಡ ಪ್ರತಿಭಟನೆ ನಡೆಸಿ ಈಗ ಅವರು ದೂರು ಕೂಡ ದಾಖಲು ಮಾಡಿದ್ದಾರೆ ಸರ್. ಅಧಿಕಾರಿ ಯಾರೇ ಆಗ್ಲಿ ಕಾನೂನು ಏನಿದೆ ಅದು ಕ್ರಮ ಕೈಗೊಳ್ತದೆ ಬಿಡಿ. ಮೊದಲಘಟ್ಟದ ತಮ್ಮ ಶಿಡ್ಲಘಟ್ಟದಲ್ಲಿ ಸರ್ ನಗರಸಭೆ ಆಯುಕ್ತೆಗೆ ಕಾಂಗ್ರೆಸ್ ಮುಖಂಡ ಅವ್ಯಾಜ್ಯ ಶಬ್ದಗಳನ್ನು ಬೈದಿದ್ದೀನಿ, ಬೆಂಕಿ ನೋಡಿ ಅದೇನಾಗಿದೆ ಶಿಡ್ಲಘಟ್ಟನಲ್ಲಿ ನನ್ಗೆ ಸಂಪೂರ್ಣ ಮಾಹಿತಿ ಇಲ್ಲ. ಆದ್ರೆ ಯಾರು ಕೂಡ ಅವಾಚ್ಯ ಶಬ್ದದಲ್ಲಿ ಮಾತನಾಡೋದಿರ್ಬೋದು, ನಿಂದನೆ ಮಾಡಬಹುದು, ಯಾರಿಗೂ ಹಕ್ಕಿಲ್ಲ ಸರ್. ಈವರೆಗೂ ಅವ್ರನ್ನ ಬಂಧನ ಆಗಿಲ್ಲ. ನಾ ಹೇಳ್ದೆ ನೋಡಿ, ನೌಕರರು ಕೂಡ ಪ್ರತಿಭಟನೆ ಮಾಡ್ತಿದ್ದಾರೆ. ಇಲ್ಲ, ನಾನು ಹೇಳ್ದಂಗೆ ಅಂಥದ್ದು ಏನಾದ್ರೂ ಘಟನೆ ಆಗಿದ್ರೆ ಅದೇ ತನಿಖೆ ಆಗಿ ಸೂಕ್ತ ಕ್ರಮ ತಗೋತೀವಿ. ಆದ್ರೆ ಯಾರಿಗೂ ಕೂಡ ಸಂವಿಧಾನ ಅಥವಾ ಕಾನೂನು ಬೇರೆಯವ್ರನ್ನ ನಿಂದಿಸುವ ಹಕ್ಕು ಕೊಟ್ಟಿಲ್ಲ. ಶಿಡ್ಲಘಟ್ಟದಲ್ಲಿ ಸರ್ ನಗರಸಭೆ ಆಯುಕ್ತೆಗೆ ಕಾಂಗ್ರೆಸ್ ಮುಖಂಡ ಅವ್ಯಾಜ್ಯ ಶಬ್ದ ಹೈಕಮಾಂಡ್ ಪಕ್ಷ ಹಂಗೆ ಹಿಂಗೆ ಅಂತ ಬಿಲ್ಡಪ್ ಕೊಡೋ ಕಾಂಗ್ರೆಸ್ ನಾಯಕರಿಂದಲೇ
ಈಗ ಜೀವ ಬೆದರಿಕೆ ಬಂದಿದೆ ಅಂತಂದ್ರೆ ಏನರ್ಥ? ಶಿಡ್ಲಘಟ್ಟ ಪೌರಾಯುಕ್ತೆ ಮೇಲೆ ಕೈ ನಾಯಕ ರಾಜೀವ್ ಗೌಡ ದರ್ಪ ತೋರಿಸಿದಾರಲ್ಲ, ಇದಕ್ಕೇನು ಉತ್ತರ ಕೊಡ್ತೀರಿ? ಮಹಿಳಾ ಅಧಿಕಾರಿಗಳು ನಿಮ್ಮ ಅಂಡರಲ್ಲಿ ಸೇಫ್ ಇಲ್ವಾ? ನಾಯಕರು ಆಡಿದ್ದೇ ಆಟನ? ಯಾಕೆ ಏನೂ ಕ್ರಮ ತಗೊಂಡಿಲ್ಲ? ದೂರು ದಾಖಲಾದ ಮೇಲೆ ರಾಜೀವ್ ಗೌಡ ಎಲ್ಲಿ ಅಂತಂದ್ರೆ ಇಲ್ಲ, ಸಿಗ್ತಾ ಇಲ್ಲ, ಎಸ್ಕೇಪ್. ಎಲ್ಲಿ ರಾಜೀವ್ ಗೌಡ? ಯಾರ ರಕ್ಷಣೆ ಇದೆ ಆತನಿಗೆ? ತಕ್ಷಣ ಅರೆಸ್ಟ್ ಯಾಕೆ ಮಾಡ್ಕೊಂಡಿಲ್ಲ? ಯಾರ ಶ್ರೀರಕ್ಷೆ ಇದೆ? ಯಾರು ಅವರನ್ನ ಬಚಾವ್ ಮಾಡ್ತಾ ಇರೋದು? ನಿಮ್ಮದೇ ಸರ್ಕಾರ ಇದೆ ಸ್ವಾಮಿ, ನೀವೇ ಉತ್ತರ ಕೊಡಬೇಕಾಗಿರೋರು. DK ಶಿವಕುಮಾರ್ ಅವರ ಮೇಲೆ ಬಹಳ ಎಕ್ಸ್ಪೆಕ್ಟೇಷನ್ ಇದೆ. ಶಿಸ್ತಿನ ಪಕ್ಷ, ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಅಂತಂದ್ರೆ ಅವ್ರು ನೋಡ್ಕೊಂಡು ಸುಮ್ಮನೆ ಕೂರಲ್ಲ. ಇದಕ್ಕೆ ಯಾರಾದರೂ ಬೇರೆ ರೀತಿಯ ಬರೀ ಸ್ಟೇಟ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟೋ ಜನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ, ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ಆದರೆ ಈ ರಾಜೀವ್ ಗೌಡ ಅನ್ನುವಂಥ ವ್ಯಕ್ತಿಯನ್ನ ತಕ್ಷಣದ ಕ್ರಮ ಏನು ತಗೊಂಡಿದ್ದಾರೆ ಅಂತಂದ್ರೆ ಏನೂ ಇಲ್ಲ. ಏನಂದ್ರೆ ಏನೂ ತಗೊಂಡಿಲ್ಲ. ಪಕ್ಷದಿಂದ ಉಚ್ಚಾಟನೆ ಮಾಡಿದಾರಾ? ಇಲ್ಲ. ತಮ್ಮ ಸ್ಥಾನದಿಂದ ಏನಾದರೂ ಇಳಿಸಿದಾರಾ? ಇಲ್ಲ. ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹೋದ್ರೆ ರಾಜೀವ್ ಗೌಡ ಪತ್ತೆ ಇಲ್ಲ, ಅರೆಸ್ಟ್ ಆಗಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಮೊದಲಿಗೆ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ ಮಹಿಳಾ ಹೋರಾಟಗಾರ್ತಿಯಾದಂತಹ ಉಮಾದೇವಿಯವರು. ಅವರನ್ನು ಆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಉಮಾದೇವಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಈಗ ಆಡಿಯೋ ಪ್ಲೇಟ್ ಕೇಳಿಸ್ಕೊಂಡ್ರಿ ಮೇಡಮ್, ಮಧ್ಯಾಹ್ನದಿಂದಲೂ ಕೂಡ ಇದೇ ಸುದ್ದಿ. ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿನ ಪಕ್ಷ ಅನ್ನುವಂಥ ಹೆಸರುವಾಸಿ. ಬೇರೆ ವಿಚಾರದಲ್ಲೆಲ್ಲ ತಕ್ಷಣಕ್ಕೆ ಕ್ರಮ ತೆಗೆದುಕೊಳ್ತಾರೆ. ಆದರೆ ರಾಜೀವ್ ಗೌಡ ಅನ್ನುವಂಥ ಈ ವ್ಯಕ್ತಿಯ ಈ ಮಾತುಗಳಿಂದಾಗಿ ಆ ಮಹಿಳೆಯ ಒಬ್ಬ ಅಧಿಕಾರಿಗೆ ತೊಂದರೆ ಆಗಿದೆ. ಜೊತೆಗೆ ಈ ರೀತಿಯಾದಂಥ ಇಷ್ಟೊಂದು ಹೈ ಪಡ್ಕೊಳ್ತಾ ಇದೆ, ಎಲ್ಲ ಮಾಧ್ಯಮದಲ್ಲಿ ಸುದ್ದಿ ಬರ್ತಾ ಇದೆ. ಹಿಂಗಿದ್ರೂ ಕೂಡ ತಕ್ಷಣಕ್ಕೆ ಯಾವ ಕ್ರಮನೂ ತಗೊಂಡಿಲ್ವಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರಿಗಳು ಎಷ್ಟು ಸೇಫು, ಅದರಲ್ಲೂ ಮಹಿಳಾ ಅಧಿಕಾರಿಗಳು ಎಷ್ಟು ಸೇಫು ಅನ್ನುವಂಥ ಪ್ರಶ್ನೆ ನಾವು ಇವತ್ತು ಮಾಡಬೇಕಾಗಿರುವಂಥ ಪರಿಸ್ಥಿತಿ ಇದೆ. ಏನು ಹೇಳ್ತೀರಿ? ಅಲ್ಲ, ರಾಜೀವ್ ಗೌಡ ಅಲ್ಲ, ರಾಜೀವ್ ಗೌಡ ಕಾಂಗ್ರೆಸ್ ಮುಖಂಡರಾಗಿದ್ದಾರಲ್ಲ, ಅವ್ರಿಗೊಂದು ಮಹಿಳೆ ಹತ್ರ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ವ ಅವ್ರಿಗೆ? ಹಿಂಗೆ ಮಾಡಿನೇ ಇವರು ಒಂದು ಮುಖಂಡರಾದ್ರ ಇವರು. ಹೋಗ್ಲಿ, ಅವ್ರದ್ದು ಏನು ತಪ್ಪಿದೆ? ಅದು ಅವ್ರು ಎಷ್ಟು ನೀಟಾಗಿ ಹೇಳ್ತಾ ಇದ್ದಾರೆ, ಅರ್ಥ ಅಷ್ಟು ಅವ್ರಿಗೆ ಪೇಷನ್ಸ್ ಇಲ್ವಾ ಕೇಳಕ್ಕೆ? ಇನ್ನು ಇವ್ರ ಜನಕ್ಕೆ ಏನು ಒಳ್ಳೇದು ಮಾಡ್ತಾರೆ ರೀ ಆ ಪಕ್ಷದಿಂದ? ಇಷ್ಟೆಲ್ಲ ಗೊತ್ತಾಗುತ್ತೆ ಅವ್ರು ಹೇಗೆ ಅಂತೇಳಿ. ಏನೋ ಬಂದು ಬೆಂಕಿ ಹಚ್ಬಿಡ್ತೀನಿ, ಇವ್ರಿಗೆ ಯಾರು ರೈಟ್ಸ್ ಕೊಟ್ಟವ್ರು ಬೆಂಕಿ ಹಚ್ಚಕ್ಕೆ? ಮಾತುಗಳೇನು ಇನ್ನೂ ಕೆಟ್ಟ ಮಾತಾಡಿದಾರೆ. ನನಗೆ ಇಲ್ಲಿ ಮಾತಾಡೋಕ್ಕೆ ಇಷ್ಟ ಇಲ್ಲ, ಮಾತಾಡಲ್ಲ. ಅದ್ರಲ್ಲಿ ಮಾತಾಡುವಾಗ ಅದ್ರಲ್ಲಿ ಏನೇನು ಅರ್ಥ ಇದೆ ಅಂತ ಗೊತ್ತಿದೆ ಅವ್ರಿಗೆ. ಆ ಮಾತು ಒಂದ್ಸತಿ ಅವ್ರು ಏನು ಮಾತಾಡಂತ ಕುತ್ಕೊಂಡು ಇದರಲ್ಲಿ ಏನು ಅರ್ಥ ನಾನು ಮಾತಾಡಂತ ಕೇಳಿದ್ರೆ ಗೊತ್ತಾಗುತ್ತೆ ಅವ್ರಿಗೆ. ಎಲ್ಲರ ಅಮ್ದಿನೂ ಕರೀತಾರೆ, ಎಲ್ಲರ ಅಜ್ಜಿದಿರು ಎಲ್ಲರ ಅಪ್ತಿರು ಬೇಕು ಅವ್ರಿಗೆ ಮಾತುಕತೆಯಲ್ಲಿ. ಹಂಗೆ ಯಾರೋ MLA ಗೋಸ್ಕರ ಹೆಂಗೆ ಮಾಡಿರ ಅಂತಾರಲ್ಲ, ಅವ್ರು ಆ ಜಾಗದಲ್ಲಿ ಕುತ್ಕೊಂಡ್ರೆ ಅವ್ರು ಯಾವ ಪಕ್ಷದವ್ರು ಬೇಕಾಗಿಲ್ಲ. ಆ ಮೇಡಮ್ ಅವ್ರಿಗೆ ನಾನು ಹೇಳೋದು, ಅವ್ರಿಗೆ ಏನಿದೆ ಅವ್ರ ಕೆಲಸ ಏನಿದೆಯೋ, ಆ ಕಾನೂನು ಏನಿದೆಯೋ, ಹಕ್ಕು ಏನಿದೆಯೋ, ಬ್ಯಾನರ್ ಹಾಕ್ಬೇಕಾ ಬೇಡವಾ, ಯಾಕೆ ಬಿಚ್ಚಿಸ್ಬೇಕು, ಅದರಿಂದ ಯಾರಿಗೆ ತೊಂದರೆ ಆಗಿದೆ ಅದನ್ನೆಲ್ಲ ಅವ್ರು ಯೋಚನೆ ಮಾಡಲೇಬೇಕು. ಇಲ್ಲಾಂದ್ರೆ ನಮ್ಮಂಥವ್ರಿಗೆ ಅವ್ರನ್ನ ಕೇಳ್ತೀವಿ ಅಲ್ವಾ? 31 ವಾರ್ಡೋನ ನಾಳೆ ನಿಲ್ಲಿಸ್ತಾರಂತಲ್ಲ, ಬರೀ 31 ಜನ ಮಹಿಳೆಯರು ನಿಂತ್ಕೋತೀವಿ. ಅವ್ರು ಬರಕ್ಕೆ ಹೇಳಿ, ನಾಳೆ ಟೈಮ್ ಹೇಳ್ಬಿಟ್ಟು ನಮಗೆ ಎಷ್ಟೊತ್ತು ಬರ್ತಾರೆ ಅಂತ ಹೇಳಿ, ಬರೋ 1 ಗಂಟೆ ಮೊದಲೇ ನಾವುಗಳೇ ಹೋಗಿ ಕಾಯ್ತೀವಿ. 31 ವಾರ್ಡವ್ರು ಕರೀತಾರತ್ತಲ್ಲ, ಆ ಹೆಂಗಸ್ನೆಲ್ಲ ಕೇಳ್ತೀನಿ ನಾನು, ಈ ತರ ಮಾತಾಡ್ಬೋದಾ ಅಯ್ಯಪ್ಪ ಅಂತ ಕೇಳ್ತೀನಿ ನಾನು. ಇನ್ನು ನಾವು ಬೇರೆ ಭಾಷೆಗಳನ್ನ ಮಾತಾಡ್ಬೇಕಾಗುತ್ತೆ. ಮೇಡಮ್, ಏನು ಗೊತ್ತಾ, ಒಂದು ಮಹಿಳೆ ಅನ್ನುವಂಥ ತಾತ್ಸಾರ ಆತನ ಮಾತಲ್ಲಿ ಕೇಳಿ ಬರ್ತಾ ಇದೆ. ಇನ್ನೊಂದೇನಂತಂದ್ರೆ, ನಾನೊಬ್ಬ ಸ್ಟ್ರಾಂಗ್ ಲೀಡರು, ಸೋತಿದ್ರು ಕೂಡ ಸ್ಟ್ರಾಂಗ್ ಲೀಡರು, ನನ್ನ ಜೊತೆ ಇಷ್ಟು ಜನ ಇದ್ದಾರೆ, ಅಷ್ಟು ಜನ ಇದ್ದಾರೆ, ಕರೆಸ್ತೀನಿ ಹೊಡಿಸ್ತೀನಿ ಅಂತಂತಂದ್ರೆ, ಸೋತಿರೋ ಅಭ್ಯರ್ಥಿಗೆ ಇಷ್ಟೊಂದು ದರ್ಪ ದೌಲತ್ತು ದಿಮಾಕು ಅಂತಂದ್ರೆ ಗೆದ್ದುಬಿಟ್ಟಿದ್ರಿ ಇನ್ನೇನು? ನಾನು ಇಲ್ಲಿ ಚಾಲೆಂಜ್ ನಿಮ್ಮ ಹತ್ರ ಮಾಡೋಗ್ತೀನಿ ಇವತ್ತು. ಅವ್ರು ಕರೆಕ್ಟ್ ಆಗಿ ಆಯ್ತಾ ತಾಕತ್ತಿದ್ರೆ ನಾಳೆ ಬೆಳಿಗ್ಗೆ ಒಂದು 11 ಗಂಟೆ ನಾವು ಬರ್ತೀವಿ. ಬರೀ 31 ಜನ ಮಹಿಳೆ ಸಾಕು. 31 ವಾರ್ಡಿಂದ ಅವ್ರು 1000 ಜನ ಕಳಿಸ್ಲಿ, ಎಷ್ಟು ಜನ ಕಳಿಸ್ತಾರೋ ಕಳಿಸ್ಲಿ, ನಾವು ನಿಂತ್ಕೋತೀವಿ. ಅದೇನಾಗುತ್ತೆ ನೋಡೋಣ. ತಪ್ಪು 100% ಭಾಗ ಇಲ್ಲಿರೋದು ಅವಂದು. ನಾವು ಅವ್ರು ಅಷ್ಟು ಮಟ್ಟಿಗೆ ಮಹಿಳೆ ಮಾತಾಡಿದಾಗ ನಾವು ಅವನು ಏನು ಅಂದ್ರೆ ಏನು ತಪ್ಪಾಗಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಹತ್ರ. ಆಯ್ತಾ? ಏನ್ ದರ್ಪ, ಏನ್ ದೌಲತ್ತು, ಬೆಂಕಿ ಹಚ್ಚಕ್ಕೆ ಏನ್ ಅನ್ಕೊಂಡಿದ್ದಾರೆ ಇವರು? ಆಯ್ತಾ? ಅವ್ರೇನ್ ಬೇಕಾಗಿ ಮಾಡಿದಾರ? ಅವ್ರು ಮಾತಾಡ್ತಿರೋ ಕೇಳೋ ಪೇಷನ್ಸ್ ಇಲ್ವಲ್ಲ ಈ ಮನುಷ್ಯನಿಗೆ ಅಲ್ವಾ? ಎಷ್ಟು ತಪ್ಪಲ್ವಾ ಇದು? ಅಲ್ಲ, ಅಟ್ಲೀಸ್ಟ್ ಆ ಮ್ಯಾಟ್ರಿಗೆ ಒಂದು ತೂಕನಾದ್ರೂ ಬೇಡವಾ? ಈಗ ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ಭ್ರಷ್ಟಾಚಾರ ಆಗಿದೆಯೋ ಅಥವಾ ಇನ್ನೊಂದೇನೋ ಆಗಿದೆಯೋ, ಅಧಿಕಾರಿಗಳ ತಪ್ಪಿನಿಂದಾಗಿ ಎಷ್ಟೋ ಜನರ ಪ್ರಾಣ ಹೋಗಿದೆಯೋ, ಅಥವಾ ಇನ್ನೊಂದೇನೋ ರೈತರು ಅಳಲ್ ತೊಡ್ಕೊಳ್ತಾ ಇದ್ದಾರೆ ಅನ್ನೋದಾದ್ರೆ ಅದೊಂಥರ. ಒಂದು ಜಸ್ಟ್ ಒಂದು ಬ್ಯಾನರ್ ಅಲ್ಲಿ ಅದು ಒಂದು ಸಿನಿಮಾ ಪೋಸ್ಟರ್, ಜಮೀರ್ ಅಹಮದ್ ಖಾನ್ ಅವರ ಪುತ್ರ ಅಭಿನಯಿಸಿರೋ ಒಂದು ಸಿನಿಮಾ ಪೋಸ್ಟರ್, ಅದರಲ್ಲಿ ಇವ್ರದೊಂದು ಚಿಕ್ಕ ಫೋಟೋ ಹಾಕೊಂಡು ಇಟ್ಕೊಂಡಿದ್ದಾರೆ. ಅದು ತೊಂದರೆ ಆಗ್ತಿದೆ ಅಂತ ತಿಕ್ಸಿದ್ದಾರೆ.
ಇಷ್ಟೋ ಮಟ್ಟಿಗೆ ಹೈ ಡ್ರಾಮಾ ಆಗ್ಬೇಕಾಗಿತ್ತ? ಅದೇ ಅವ್ರಿಗೆ ಯಾರು ಗುರುತಿಸ್ಲಿಲ್ಲ ಅನ್ಸುತ್ತೆ. ಅವ್ರ ಫೋಟೋ ಚಿಕ್ಕದಾಗ ಹಾಕೋದು ಎಲ್ಲ ಗೊತ್ತಾಗಲ್ಲ ಅಂತೇಳಿ ದೊಡ್ಡಂಗೆ ಬ್ಯಾನರ್ ಹಾಕಿದ್ದಾರೆ. ಬ್ಯಾನರ್ ಹಾಕ್ಲೇಬಾರ್ದು ಅಂತ ಸ್ವಲ್ಪ ದಿನದ ಹಿಂದೆಗಡೆ ಡಿಸೈಡ್ ಆಗಿತ್ತು. ಮತ್ತೆ ಅದು ಯಾವ ರೀತಿ ಕಾನೂನು ಜರುಗಿಸ್ಕೊಂಡು ಅದು ಹಿಂಗೆ ತಿರ್ಗಾ ಹಾಕ್ತಿದ್ದಾರೆ ಅದ್ರ ಬಗ್ಗೆ ನಂಗೆ ಕರೆಕ್ಟಾಗಿ ವಿಷಯ ಹೇಳಿದ್ದಾರೆ ಪರ್ಮಿಷನೇ ತಗೊಂಡಿಲ್ಲ, ಒಂದ್ ಲೆಟ್ರು ಕೂಡ ನಮ್ಮ ಹತ್ರ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಅವ್ರ ಅಧಿಕಾರಿ. ಇದ್ರೂ ಕೂಡ ಅಂದ್ರೆ ಈ ಇನ್ನೊಂದು ಎಕ್ಸಾಂಪಲ್ ಅಂದ್ರೆ ಬಳ್ಳಾರಿ ಬ್ಯಾನರ್ ಅಲ್ಲೂ ಹಿಂಗೆ ಆಯ್ತು. ಅವಾಗ ಹೈಕಮಾಂಡ್ ನಾಯಕರು ಕೂಡ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅದನ್ನೇ ಹೇಳಿತು, ಒಂದು ಬ್ಯಾನರ್ ವಿಚಾರಕ್ಕೆ ನಮ್ಮ ಕಾರ್ಯಕರ್ತನೊಬ್ಬನ್ನ ನಾವು ಕಳ್ಕೊಂಡಿದೀವಿ ಇವತ್ತು, ಇಷ್ಟರ ಮಟ್ಟಿಗಾದಂತ ಹೈ ಡ್ರಾಮಾ ಅಥವಾ ಈ ಗಲಾಟೆ ಅವಶ್ಯಕತೆ ಇತ್ತ ಅಂತ ಅವರೇ ಕೇಳಿದ್ದಾರೆ. ಇಲ್ಲೂ ಸೇಮ್ ಅದೇ ರಿಪೀಟ್ ಆಗ್ತಾ ಇದೆ. ಬಳ್ಳಾರಿ ಘಟನೆ ಆದ್ರೂ ಕೂಡ ಕಾಂಗ್ರೆಸ್ ಎಚ್ಚೆತ್ಕೊಂಡಿಲ್ಲ ಅನ್ನೋದಂತೂ ಇದರಲ್ಲಿ ಸ್ಪಷ್ಟ. ಹೌದು, ರಾಜೀವ್ ಗಾಂಧಿ ಅವರೇ ಪರ್ಮಿಷನ್ ಇಲ್ಲದೆ ನೀವು ಹೆಂಗಾಗುತ್ತೆ ಅಂತ ನಾವು ಕೇಳ್ಬೋದಲ್ವಾ? ರಾಜೀವ್ ಗೌಡ ಅವರೇ ಪರ್ಮಿಷನ್ ಇಲ್ಲದೆ ನೀವು ಹೆಂಗಾಗುತ್ತೆ ಅಂತ ನಮ್ಮಂತವ್ರು ಬಂದು ಕೇಳ್ಬೋದಲ್ವಾ? ಕಾನೂನು ನಿಮ್ಗೆ ಬೇರೆ ನಮ್ಗೆ ಬೇರೆ ಅಂತ ಯಾವ್ದು ರೂಲ್ಸ್ ಇಲ್ಲ ಅಲ್ವಾ? ತಪ್ಪಲ್ವಾ ಅದು? ಅವ್ರು ಮಾತಾಡ್ತಿರೋದು ನೋಡಿದ್ರೆ ಇದು ಚಿಕ್ಕಬಳ್ಳಾಪುರ ಊರ ಅಥವಾ ಪಾಕಿಸ್ತಾನ ಅನಿಸ್ತಾ ಇದೆ. ನುಗ್ಬಿಡ್ತೀವಿ, ಒಡಿಸ್ಬಿಡ್ತೀವಿ, ಏನ್ ಬಿಟ್ಟು ಸಿಕ್ಕಿದಾರ ಎಂಪ್ಲಾಯೀಸ್? ಅವ್ರು ಎಷ್ಟು ಕಷ್ಟಪಟ್ಟು ಓದಿ ಆ ಜಾಗದಲ್ಲಿ ಕೂತಿರ್ತಾರೆ. ಒಂದು ಪೌರಾಯುಕ್ತ ಆಗೋದೆಲ್ಲ ತುಂಬಾ ಕಷ್ಟ ಆಯ್ತಾ? ಅವ್ರು ಕಷ್ಟಪಟ್ಟು ಓದಿರ್ತಾರೆ. ಇವ್ರಂಗೆ 4 ಜನ ಜೊತೆ ಸೇರ್ಕೊಂಡು ಎಲ್ಲ ಓಡಾಡ್ಬಿಟ್ಟು ನಾನೇನೋ ದೊಡ್ಡ ಮನುಷ್ಯ ಆಗ್ತೀನಿ ಅನ್ಸ್ಕೊಳ್ಳೋದೆಲ್ಲ ಅಗತ್ಯ ಇಲ್ಲ. ಅವ್ರು ಏನಾದ್ರೂ ಆಗ್ಲಿ, ಅವರು ಹಿಂದೆ ಹೇಗಿದ್ದಾರೋ ಏನೇನ್ ಮಾಡಿದಾರೋ ಅದು ನನಗೆ ಗೊತ್ತಿಲ್ಲ. ಬಟ್ ಇವತ್ತು ಮಾಡಿರೋದಂತ ಅವ್ರು ತುಂಬಾ ತಪ್ಪು.